ಮೈಸೂರಿನಲ್ಲಿ ರಸ್ತೆಗೆ ಸಿಎಂ ಹೆಸರು ನಾಮಕರಣ ವಿವಾದದ ವಿಚಾರ. ನಿನ್ನೆ ಮಧ್ಯಾಹ್ನ ಹಾಕಿದ್ದಂತ ನಾಮಫಲಕವನ್ನ ರಾತ್ರೋರಾತ್ರಿ ತೆರವನ್ನ ಮಾಡಲಾಗಿದೆ. ಪ್ರಿನ್ಸಸ್ ರಸ್ತೆಯ ಬೋರ್ಡ್ ಅನ್ನ ತೆಗೆದಿರುವಂತದ್ದು ಪಾಲಿಕೆ ಸಿಬ್ಬಂದಿ ಅನುಮತಿ ಇಲ್ಲದೆ ಅಲ್ಲಿ ಫಲಕವನ್ನ ಹಾಕಲಾಗಿದೆ ಅನ್ನುವಂತ ಒಂದು ವಿಚಾರ ಅಲ್ಲಿ ಬಂದಿರುವಂತದ್ದು. ಸೊ ಹೀಗಾಗಿ ಪ್ರಿನ್ಸಸ್ ರಸ್ತೆಯ ಬೋರ್ಡ್ ತೆಗೆದಿರುವಂತದ್ದು ಪಾಲಿಕೆ ಸಿಬ್ಬಂದಿ. ಮೈಸೂರಿನ ಆಕಾಶವಾಣಿ ರಸ್ತೆಗೆ ಪ್ರಿನ್ಸಸ್ ಹೆಸರನ್ನ ಇಡುವಂತ ನಿಟ್ಟಿನಲ್ಲಿ ಹಿಂದೆ ಸಾಕಷ್ಟು ಬಾರಿ ರೆಫರ್ ಮಾಡಲಾಗಿತ್ತು, ಮೆಮೊರಂಡಮ್ ಅನ್ನ ಕೂಡ ಕಳಿಸಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ನಿನ್ನೆ ಕೆಲವು ಸಂಘಟನೆಗಳಿಂದ ನಾಮಕರಣ ಕೂಡ ಆಗಿತ್ತು. ರಾತ್ರೋರಾತ್ರಿ ಬೋರ್ಡ್ ಅನ್ನ ತೆರವು ಮಾಡಿರುವಂಥದ್ದು ಪಾಲಿಕೆ ಸಿಬ್ಬಂದಿ. ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲಿಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ಪ್ರಿನ್ಸಸ್ ಎಂದೇ ಹೆಸರಿಸಲಿ, ಸಿಎಂ ಹೆಸರು ಬೇಡ ಅಂತ ಬಿಜೆಪಿ ಜೆಡಿಎಸ್ನವರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಬಿಜೆಪಿ ಹಾಗೂ ಕಾಂಗ್ರೆಸ್ ಜಟಾಪಟಿಗೆ ಕಾರಣವಾಗಿರುವಂಥದ್ದು ರಸ್ತೆಯ ಹೆಸರು. ಇದಕ್ಕೆ ಸಿದ್ದರಾಮಯ್ಯನವರೇ ಒಂದು ಇತ್ತಿಷ್ಟೇ ಆಡಿದ್ರೆ ಆಗ್ಬಿಟ್ಟಿರೋದು. ಯಾಕೆಂದ್ರೆ 2ನೇ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ರಸ್ತೆಗೆ ಹೆಸರಿಟ್ಬಿಟ್ರೆ ಅವ್ರಿಗೆ ಹೆಸರು ಬರುತ್ತೆ ಅಂತಲ್ಲ. ಹಾಗೆ ಅವರು ಅಧಿಕಾರದ ಸಂದರ್ಭದಲ್ಲಿ ಅವರ ಹೆಸರನ್ನ ಇಡುವಂಥದ್ದು ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆ ಸಹಜವಾಗಿರುವಂಥದ್ದು. ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ರಾಜ್ಯದ ಅತ್ಯುನ್ನತ ನಾಯಕರುಗಳ ಪೈಕಿ, ಸಾಕಷ್ಟು ಹೆಸರನ್ನ ಮಾಡಿರುವಂಥ ನಾಯಕರುಗಳ ಪೈಕಿ ಅಗ್ರಗಣ್ಯರಾಗಿ ಇರುವಂಥವ್ರು. ಇದೊಂದು ಯಾವುದೋ ರಸ್ತೆಗೆ ಹೆಸರಿಡುವಂಥ ಸಂದರ್ಭದಲ್ಲಿ ಮಾತ್ರ ಹೆಸರು ಉಳಿಯುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಈ ಒಂದು ಹೆಸರಿಡುವಂಥ ವಿಚಾರದ ಬಗ್ಗೆ ಒಂದು ರಿಯಾಕ್ಷನ್ ಕೊಟ್ಟರೆ ಸರಿಯಾಗುತ್ತೆ ಅಂತ ಕಾಣಿಸುತ್ತೆ. ಸುಮ್ಮನೆ ವಿವಾದ ಆಗ್ತಾ ಇದೆ ಇದು. ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆ ವಿವಾದ. ಮೈಸೂರು ಪಾಲಿಕೆಗೆ ಹೋರಾಟಗಾರರ ನಿಯೋಗ ಹೋಗಿದೆ. ಪಾಲಿಕೆ ಆಯುಕ್ತ ಶರೀಫ್ ಜೊತೆ ಚರ್ಚೆಯನ್ನ ಮಾಡಿರುವಂಥದ್ದು ನಿಯೋಗ. ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿಯೋಗ ಭೇಟಿಯಾಗಿರುವಂಥದ್ದು. ಪಾಲಿಕೆ ಆಯುಕ್ತ ಶರೀಫ್ ಅವರನ್ನ ಭೇಟಿಯಾಗಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಪ್ರೊಫೆಸರ್ ನಂಜರಾಜ ಅರಸ್ ನೇತೃತ್ವದ ತಂಡ ಭೇಟಿಯನ್ನ ಕೊಟ್ಟಿರುವಂಥದ್ದು. ಪ್ರಿನ್ಸಸ್ ರಸ್ತೆ ಅಂತ ದಾಖಲೆಗಳಿದ್ದಾವೆ ಅಂತ ಅರಸ್ ಅವರು ಹೇಳ್ತಾ ಇದ್ದಾರೆ, ಇತಿಹಾಸ ತಜ್ಞರು. ಅಲ್ಲಿ ಪ್ರಿನ್ಸಸ್ ಅಂತ ಹೆಸರಿದೆ, ದಾಖಲೆಗಳಿದ್ದಾವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪ್ರಿನ್ಸಸ್ ರಸ್ತೆ ಅಂತಾನೆ ಉಳಿಸಿಕೊಳ್ಳಿ ಅಂತ ಅರಸ್ ಅವರು, ನಂಜರಾಜ ಅರಸ್ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಬೇಡ, ಆ ಹೆಸರನ್ನ ನಾಮಕರಣ ಮಾಡೋದು ಬೇಡ. ಸ್ನೇಹಮಯಿ ಕೃಷ್ಣ, ಭಾನುಮೋಹನ್, ಅರವಿಂದ ಶರ್ಮಾ ಅವರು ಆಗ್ರಹಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಹೆಸರು ಬೇಡ ಅಂತ. ಸುಮ್ಮನೆ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರ ಪರವಾಗಿರುವಂಥ ಏನು ಕೆಲವು ಶಾಸಕರುಗಳು, ನಗರಸಭೆ ಪಾಲಿಕೆ ಆಯುಕ್ತರುಗಳು, ನಗರಸಭೆಯ ಸದಸ್ಯರುಗಳು ಇವರೆಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಗಮನಕ್ಕೂ ಕೂಡ ಬಂದಿರುತ್ತೆ. ಸಿದ್ದರಾಮಯ್ಯನವರು ಇದಕ್ಕೆ ಮಾತ್ರ ಇನ್ನೂ ರಿಯಾಕ್ಷನ್ ಕೊಟ್ಟಿಲ್ಲ. ಆದರೆ ಇದು ವಿವಾದದ ಸ್ವರೂಪವನ್ನು ಪಡೆದಿರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಬಿಜೆಪಿಯ ನಾಯಕರುಗಳು ಇದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. JDS ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇವತ್ತು ನಗರಸಭೆ ಪಾಲಿಕೆ ಆಯುಕ್ತರಾಗಿರುವಂಥ ಶರೀಫ್ ಅವರನ್ನ ಒಂದು ನಿಯೋಗ ಹೋಗಿ ಭೇಟಿಯನ್ನ ಮಾಡಿ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಹೆಸರು ಬೇಡ, ಆ ಒಂದು ರಸ್ತೆಗೆ ಪ್ರಿನ್ಸಸ್ ಅಂತ ಹೆಸರು ಇದೆ ಈಗ ಆಲ್ರೆಡಿ, ಆ ಒಂದು ಹೆಸರನ್ನೇ ನಾಮಕರಣ ಮಾಡುವಂತೆ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯನವರ ಆರೋಗ್ಯ ಮಾರ್ಗ ಅನ್ನುವಂಥ ಹೆಸರನ್ನ ಇಡ್ಲಿಕ್ಕೆ ಏನು ಮುಂದಾಗಲಾಗಿದೆ, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ಇನ್ನು ಪಾಲಿಕೆ ಆಯುಕ್ತರ ಭೇಟಿ ಬಳಿಕ ಮಾತನಾಡಿರುವಂಥ ನಂಜರಾಜ ಅರಸ್, ಪ್ರಿನ್ಸಸ್ ರಸ್ತೆ ಕುರಿತು ದಾಖಲೆ ಕೊಟ್ಟಿದ್ದೇವೆ, ಅಧಿಕಾರಿಗಳು ಅವರ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು, ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಕೆಲಸ ಮಾಡಬಾರ್ದು, ಹಿಂದಿನಿಂದಲೂ ಅದು ಪ್ರಿನ್ಸಸ್ ರಸ್ತೆ ಅಂತಾನೆ ಇದೆ, ಇದಕ್ಕೆ ಬೇಕಾದಂಥ ದಾಖಲೆಗಳಿದ್ದಾವೆ, ಈ ಬಗ್ಗೆ ಆಯುಕ್ತರ ಗಮನಕ್ಕೆ ತಂದಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಪ್ರಿನ್ಸೆಸ್ ರೋಡ್ ಬಗ್ಗೆ ಅವ್ರು ಏನು ಹೇಳ್ತಾರೆ, ಪ್ರಿನ್ಸೆಸ್ ರಾಜಕುಮಾರಿ ರಸ್ತೆ ಇತ್ತು, ಹೇಗಿತ್ತು, ಸ್ಯಾನಿಟೋರಿಯಂ ಹೇಗೆ ಪ್ರಾರಂಭ ಆಯಿತು, ಪ್ರಿನ್ಸೆಸ್ ಕೃಷ್ಣಾಜಮ್ಮಣ್ಣಿ ಕ್ಷಯದ ಆಸ್ಪತ್ರೆ ಒಂದು ಮಾರುದ್ದ ಇದೆ, ಹೇಳೋಕ್ಕೆ ಕಷ್ಟ ಆಗುತ್ತೆ. ಚಿಕ್ಕದಾಗಿ ಪ್ರಿನ್ಸೆಸ್ ರೋಡ್ ದಾಖಲೆಗಳು ಕೊಟ್ಟಿದ್ದೀವಿ. ಪ್ರತಿಯೊಂದೂ ವೋಟರ್ಸ್ ಲಿಸ್ಟಲ್ಲಿದೆ ಪ್ರಿನ್ಸೆಸ್ ರೋಡ್ ಅಂತ. ಎಲ್ಲವನ್ನು ಕೃಷ್ಣ ತೆಗೆದಿದ್ದಾರೆ. ಮೊನ್ನೆನೋ ಸಂದೇಶ ಸ್ವಾಮಿ ತೋರಿಸಿದ್ದಾರೆ, ಅದನ್ನು ಆ ದಾಖಲಾತಿನ ಅವ್ರಿಗೆ ಕೊಟ್ಟಿದ್ದೀವಿ. ನಾನು ನಿನ್ನೆ ಮಹದೇವಪ್ಪನವ್ರ ಹತ್ರ ಮಾತಾಡಿದ್ದೀನಿ. ಅವ್ರು 5ನೇ ತಾರೀಕು ಮೈಸೂರು ಬರ್ತಾರೆ. ಅವತ್ತು ಅವ್ರ ಹತ್ರ ಮಾತಾಡಿ, 5 ಇಲ್ಲ 6ನೇ ತಾರೀಕು ಬೆಳಗ್ಗೆ ಮಾತಾಡಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡ್ತೀವಿ. ಮುಖ್ಯಮಂತ್ರಿಯವರ ಗಮನಕ್ಕೆ ಬರದೆಯೇ ಅವರ ಹೆಸರಿನ ಈ ರೀತಿ ಪ್ರಚಾರಗಳು ಅಪಪ್ರಚಾರಗಳು ಆಗ್ತಾ ಇವೆ. ಮುಖ್ಯಮಂತ್ರಿಯವರಿಗೆ ಸಂಪೂರ್ಣ ವಿಷಯವನ್ನು ತಿಳಿಸಿ, ನಿಮ್ಮ ಮರ್ಯಾದೆಯನ್ನು ನೀವು ಕಳ್ಕೊಬೇಡಿ,
ಮೈಸೂರಿನ ಮರ್ಯಾದೆನೂ ಉಳಿಲಿ, ನಿಮ್ಗೆ ಅವಮಾನ ಆಗತ್ತು ತಪ್ಪಬೇಕು, ಈ ಹಗರಣಗಳು ವಾದ ವಿವಾದಗಳು ಬೇಡ ಅಂತ ಅವ್ರ ಹತ್ರನೂ ಮಾತಾಡ್ತೀವಿ. ಬಹುಶಃ ನಮಗಿರೋ ವಿಶ್ವಾಸದಲ್ಲಿ ಅವರೇ ಇದನ್ನು ಬೇಡ, ನಾನು ಹೆಸರಿಡೋದು ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಬರುತ್ತೆ. ಪ್ರಿನ್ಸಸ್ ಹೆಸರು ಬದಲಾವಣೆ ಮಾಡಿದ್ರೆ ಹೋರಾಟ ನಿಶ್ಚಿತ. ಸರ್ಕಾರಕ್ಕೆ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏಕಪಕ್ಷೀಯ ನಿರ್ಧಾರ ಕೈಗೊಂಡ್ರೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರಸ್ತೆಗೆ ಸಿಎಂ ಹೆಸರು ಇಡಬಾರದು, ಆ ರಸ್ತೆಗೆ ಪ್ರಿನ್ಸಸ್ ಎಂಬ ಹೆಸರಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೆಸರನ್ನ ಬೇರೆ ರಸ್ತೆಗೆ ಇಟ್ಟುಕೊಳ್ಳಿ ಅಂತ ಹೇಳಿದ್ದಾರೆ. ಸರ್, ಅವರು ಹೇಳಿದ್ದೇನಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾವು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ. ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರತಕ್ಕಂಥ ರಾಜ್ಕುಮಾರ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೀವಿ, ನಾವು ಸಿದ್ದರಾಮಯ್ಯ ಹೆಸರು ಇಡೋದು ಬೇಡ ಅಂತ ಹೇಳಿದ್ರೆ, ಆದರೆ ಐತಿಹಾಸಿಕ ರಸ್ತೆ ಇಡೋದು ಬೇಡ ಅನ್ನೋದೇ ನಮ್ಮ ಮನವಿ. ಸೊ ನೋಡ್ತಾ ಇದ್ರಲ್ಲ ವಿರೋಧವನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸಲಾಗ್ತಾ ಇದೆ ಅಂತ. ಈಗ ಆಲ್ರೆಡಿ ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಓಕೆ, ರಾಜಕಾರಣದ ವಿಚಾರ ಬೇರೆ, ಆದರೆ ಹೋರಾಟಗಾರರು ಕೂಡ ಯಾವುದೇ ಕಾರಣಕ್ಕೂ ಈಗ ಆಲ್ರೆಡಿ ಪ್ರಿನ್ಸಸ್ ಅಂತ ಹೆಸರಿದೆಯಲ್ಲ ಅದನ್ನ ಬದಲಾವಣೆ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಈ ಹಿಂದೆ ಪಾಲಿಕೆ ಆಯುಕ್ತರೆಲ್ಲ ಹೇಳ್ತಾ ಇದ್ರು ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರಸ್ತಾವನೆ ಇರಲಿಲ್ಲ, ದಾಖಲೆನೇ ಇರಲಿಲ್ಲ, ಪ್ರಿನ್ಸಸ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಸ್ತಾವನೆ ಇಲ್ಲ ಅನ್ನುವಂಥದ್ರ ಬಗ್ಗೆ ಎಲ್ಲ ಈ ಹಿಂದೆ ಹೇಳಿದ್ರು. ಸೊ ಅದಕ್ಕೆ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಈಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ, ಸಿದ್ದರಾಮಯ್ಯನವರ ಹೆಸರನ್ನ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗೀಡಾಗಿರುವಂಥದ್ದು, ವಿವಾದದ ಸ್ವರೂಪವನ್ನ ಕೂಡ ಪಡ್ಕೊಂಡಿದೆ. ಅದಕ್ಕೆ ಈ ಮುಂಚೆ ಪ್ರಿನ್ಸಸ್ ಅಂತ ಹೆಸರಿತ್ತು ಅನ್ನುವಂಥದ್ರ ಬಗ್ಗೆ ಈಗ ಸಾಕಷ್ಟು ದಾಖಲೆಗಳನ್ನ ಕೂಡ ಕೊಡ್ಲಾಗ್ತಾ ಇರುವಂಥದ್ದು. ಇದಕ್ಕೆ ಪಾಲಿಕೆ ಆಯುಕ್ತರು ಏನ್ ಹೇಳಿದ್ದಾರೆ, ಇವ್ರು ಹೋದಂತ ಸಂದರ್ಭದಲ್ಲಿ ಅದಕ್ಕೆ ಏನ್ ರಿಪ್ಲೈ ಬಂದಿದೆ? ಪೃಥ್ವಿ, ಸದ್ಯ ಮೈಸೂರಿನಲ್ಲಿ ಇದೀಗ ರಸ್ತೆ ರಾಜಕೀಯ ಜೋರಾಗಿ ನಡೀತಾ ಇರುವಂತದ್ದು. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಜಟಾಪಟಿಯನ್ನು ನಡೆಸ್ತಾ ಇರುವಂತದ್ದು. ಮೊನ್ನೆ ಅಷ್ಟೇ ಕಾಂಗ್ರೆಸ್ ನಿಯೋಗ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶರೀಫ್ ಅವರನ್ನ ಭೇಟಿ ಮಾಡಿ ಆ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಿಕೆ ಶಿಫಾರಸು ಮಾಡಿದ್ರು. ಅಲ್ಲದೆ ಏನು ಮಹಾನಗರ ಪಾಲಿಕೆಯಿಂದ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು, ಆಕ್ಷೇಪಣೆ ಇದ್ದಲ್ಲಿ 30 ದಿನದೊಳಗಾಗಿ ಸಲ್ಲಿಸಿ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಆಕ್ಷೇಪಣೆಗಳು ಸಲ್ಲಿಕೆ ಆಗಿರುವಂತದ್ದು. ಸದ್ಯಕ್ಕೆ ಏನು ಸಿಎಂ ಸಿದ್ದರಾಮಯ್ಯನವರ ಹೆಸರು ಆ ರಸ್ತೆಗೆ ಇಡುವುದು ಬೇಡ, ಅದು ಇತಿಹಾಸ ಪ್ರಸಿದ್ಧ ರಸ್ತೆ. PKTB ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂಗಿಯಾದಂತಹ ಕೃಷ್ಣರಾಜಮ್ಮಣಿ ಏನಿದ್ದಾರೆ ಅವರ ನೆನಪಿನ ಸ್ಮರಣಾರ್ಥ ಆ ರಸ್ತೆಗೆ ಆ ಹೆಸರಿಟ್ಟಿರುವಂತದ್ದು ಪ್ರಿನ್ಸಸ್ ರಸ್ತೆ ಅಥವಾ ರಾಜಕುಮಾರಿ ರಸ್ತೆ ಅಂತ ಈ ಹಿಂದಿನಿಂದಲೂ ಕೂಡ ಇದೆ ಅನ್ನುವಂಥದ್ದು ಹೋರಾಟಗಾರರ ಒಂದು ಮನವಿ ಆಗಿರುವಂತದ್ದು. ಅಲ್ಲದಕ್ಕೆ ಸಾಕಷ್ಟು ದಾಖಲೆಗಳನ್ನು ಕೂಡ ಒದಗಿಸಿದ್ದಾರೆ. ಈ ಹಿಂದೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಪೋಸ್ಟ್ ಆಫೀಸ್ಗಳಲ್ಲಿ ಏನು ಕೆಲವು ಮಾಹಿತಿಗಳು ಅಂತಂದ್ರೆ ಲೆಟರ್ಗಳಿದ್ದು ಅವೆಲ್ಲದರಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ರಾಜಕುಮಾರಿ ರಸ್ತೆ ಅಂತಾನೆ ಬಿಂಬಿತವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೆಲವು ಮ್ಯಾಪ್ಗಳು ಹಾಗೂ ಇದ್ದಂತಹ ಕುರುಗಳನ್ನ ಈಗ ಪ್ರೊಫೆಸರ್ ನಂಜರಾಜ ಅರಸ್ ಇರಬಹುದು, ಸ್ನೇಹಮಯ ಕೃಷ್ಣ ಇರಬಹುದು, ಪಾಲಿಕೆ ಆಯುಕ್ತರಾದ ಶರೀಫ್ ಅವರನ್ನ ಭೇಟಿ ಮಾಡಿ ಮನವಿಯನ್ನು ಸಹ ಮಾಡಿದ್ದಾರೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಹೆಸರನ್ನ ಈ ರಸ್ತೆಗೆ ಇಡುವುದು ಬೇಡ ಅನ್ನುವಂತಹ ಮನವಿ ಕೂಡ ಮಾಡಲಾಗಿದೆ. ಅಲ್ಲದೆ ಖುದ್ದು ಪ್ರೊಫೆಸರ್ ನಂಜರಾಜ ಅರಸ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಸಿ ಮಹದೇವಪ್ಪ ಅವರ ಜೊತೆ ನಾನು ಮಾತನಾಡಿದ್ದೇನೆ. ಈ ಸುಖ ಸುಮ್ಮನೆ ಸಿದ್ದರಾಮಯ್ಯನವರ ಹೆಸರನ್ನ ಅವರ ಬೆಂಬಲಿಗರು ಅಂತ ಹೇಳ್ಕೊಂಡು ಬೀದಿಗೆ ಎಳ್ಕೊಂಡ್ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಸಹ ಮನವಿ ಸಲ್ಲಿಸ್ತೇನೆ. ಒಂದ್ ವೇಳೆ ಒಪ್ಪದಿದ್ದರೆ ಆನಂದ, ಮೈನ್ ಆಗಿ ಹಿಂದೆ ಪಾಲಿಕೆ ಆಯುಕ್ತರ ಹೇಳಿದ್ದಲ್ವಾ, ಅಲ್ಲಿ ಯಾವುದೇ ರೀತಿಯಂತ ಪ್ರಸ್ತಾವನೆ ಇಲ್ಲ ಪ್ರಿನ್ಸಸ್ ಅನ್ನುವಂತ ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬರೀ ಜಸ್ಟ್ ಪ್ರಸ್ತಾವನೆ ಬಂದಿತ್ತಷ್ಟೇ, ಆದ್ರೆ ಅದರ ನಾಮಕರಣ ಆಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಇವ್ರು ದಾಖಲಾತಿ ಕೊಟ್ಟ ಬಳಿಕ ಆಯುಕ್ತರು ಏನ್ ಹೇಳ್ತಾ ಇದಾರೆ ಇದಕ್ಕೆ? ಸದ್ಯಕ್ಕೆ ಈಗ ಹೋರಾಟಗಾರರ ಮನವಿಗೆ ಸ್ಪಂದಿಸಿರುವಂತಹ ಆಯುಕ್ತರು ಈಗ 30 ದಿನಗಳ ಗಡುವನ್ನ ಕೊಟ್ಟಿದ್ದೇವೆ, ಎಷ್ಟೆಲ್ಲ ಆಕ್ಷೇಪಣೆಗಳು ಬರುತ್ತೋ ಅವೆಲ್ಲವೂ ಬರಲಿ, ನಂತರದಲ್ಲಿ ನಾನು ಮೀಟಿಂಗ್ ಅನ್ನ ಮಾಡಿ ಇದಕ್ಕೊಂದು ತೀರ್ಮಾನವನ್ನ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಆಯುಕ್ತರು ಆಡಿದ್ದಾರೆ ಅಂತ ಈಗ ಹೋರಾಟಗಾರರು ಹೇಳಿರುವಂತದ್ದು. ಪೃಥ್ವಿ, ಆನಂದ್, ಇನ್ನೊಂದ್ ಕಡೆ ಈ ವಿಚಾರ ಸಿದ್ದರಾಮಯ್ಯನವ್ರ ಗಮನಕ್ಕೆ ಬಂದಿದೆಯಾ? ಯಾಕೆಂದ್ರೆ
ಸಿದ್ದರಾಮಯ್ಯನವರು ಇಂಥ ವಿಚಾರದಲ್ಲೆಲ್ಲ ರಾಜಕಾರಣ ಮಾಡುವಂಥವ್ರಲ್ಲ. ಹಾಗೆ ನನ್ನ ಹೆಸರನ್ನ ಇಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಅವರು ಆ ರೀತಿಯಾಗೆಲ್ಲ ಇಂಟ್ರೆಸ್ಟ್ ಅನ್ನ ತೋರಿಸುವಂಥ ವ್ಯಕ್ತಿ ಕೂಡ ಅಲ್ಲ. ಇಷ್ಟೆಲ್ಲ ವಿವಾದ ಆಗ್ತಾ ಇದೆಯಲ್ಲ, ಸಿದ್ದರಾಮಯ್ಯನವರಿಗೆ ಈ ವಿಚಾರ ತಲುಪಿದ್ಯಾ? ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಯಾವ ರೀತಿಯಾದಂಥ ಒಂದು ನಿಲುವನ್ನ ತೆಗೆದುಕೊಂಡಿದ್ದಾರಂತೆ ಏನಾದರೂ ಮಾಹಿತಿ ಇದೆಯಾ ಇದ್ರ ಬಗ್ಗೆ? ಪೃಥ್ವಿ, ಬಹುಶಃ ಸಿದ್ದರಾಮಯ್ಯನವ್ರಿಗೆ ಈ ವಿಚಾರ ತಲುಪಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ರಸ್ತೆಗೆ ಹೆಸರು ಇಡುವ ವಿಚಾರವನ್ನು ಹೇಳಿರಬಹುದು, ಆದ್ರೆ ಇದೇ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಥವಾ ರಾಜಕುಮಾರಿ ರಸ್ತೆ ಎಂಬಂತೆ ಹಿಂದೆ ಹೆಸರಿದೆ ಅನ್ನುವಂಥದ್ದನ್ನ ಮಿಸ್ಲೀಡ್ ಮಾಡಿರುವಂತಹ ಚಾನ್ಸಸ್ ಸಾಕಷ್ಟು ಇರುವಂತದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ನನ್ನ ಹೆಸರನ್ನ ಇಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆದ್ರೆ ಅವ್ರನ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಈ ತೀರ್ಮಾನಕ್ಕೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ವಾರ ಅಷ್ಟೇ ಅಂದ್ರೆ 5 ಅಥವಾ 6ಕ್ಕೆ ಸಿದ್ದರಾಮಯ್ಯನವರು ಮೈಸೂರಿಗೆ ಬರುವ ಸಾಧ್ಯತೆ ಇದೆ. ಆಗ ಖುದ್ದು ಪ್ರೊಫೆಸರ್ ನಂಜರಾಜ ಅರಸ್ ಅವರು ನಾನೇ ಮನವಿ ಮಾಡ್ತೇನೆ, ಇದಕ್ಕೆ ಇತಿಹಾಸ ಪ್ರಸಿದ್ಧ ಇದೆ ಅನ್ನುವಂತ ರಸ್ತೆಗೆ ಏನು ಇತಿಹಾಸ ಪ್ರಸಿದ್ಧ ಇದೆ ಇವೆಲ್ಲನೂ ಕೂಡ ಸಿದ್ದರಾಮಯ್ಯ ತಿಳಿಯ ಹೇಳ್ತೀನಿ. ಅವರು ಬಹುಶಃ ಒಪ್ತಾರೆ, ಆದ್ರೆ ಯಾರೋ ಪಟ್ಟಬದ್ಧ ಹಿತಾಸಕ್ತಿಗಳು ಅವ್ರನ್ನ ಮಿಸ್ಲೀಡ್ ಮಾಡಿದ್ದಾರೆ ಅನ್ನುವಂಥದ್ದು ಹೋರಾಟಗಾರರ ಒಂದು ಆಗ್ರಹ ಆಗಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.